ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅರಣ್ಯ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಚಿಕ್ಕಮಗಳೂರಿನ ಎಸಿಎಫ್ ಶ್ರೀನಿವಾಸ್ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಮನೆ ಹಾಗೂ ಕಚೇರಿ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಕಡೂರಿನ ಶ್ರೀನಿವಾಸ್ ಸಹೋದರಿಯವರ ಮನೆಯ ಮೇಲೂ ಕೂಡ ರೈಡ್ ಮಾಡಲಾಗಿರುವಂತದ್ದು. ಹೌಸಿಂಗ್ ಬೋರ್ಡ್ನಲ್ಲಿ ಎಸಿಎಫ್ ಶ್ರೀನಿವಾಸ್ ಅವರ ನಿವಾಸ ಇರುವಂತದ್ದು. ಈ ನಿವಾಸ ಹಾಗೂ ಅವರ ಕಚೇರಿಯ ಮೇಲೆ ಏಕಾಏಕಿ ದಾಳಿಯನ್ನ ನಡೆಸಲಾಗಿದೆ. ಒಟ್ಟಿಗೆ 2 ಸ್ಥಳಗಳ ಮೇಲೂ ಕೂಡ ರೈಡ್ ಮಾಡಲಾಗಿರುವಂತದ್ದು. ಅಕ್ರಮ ಆಸ್ತಿಯನ್ನ ಇವರು ಗಳಿಸಿದ್ದಾರೆ ಅಂತ ಹೇಳಿ ಇವರ ಮೇಲೆ ದೂರು ದಾಖಲಾಗಿರುವ ಹಿನ್ನೆಲೆ ಈ ಒಂದು ದಾಳಿ ನಡೆಸಲಾಗಿರುವಂತದ್ದು. ಲೋಕಾಯುಕ್ತರಾದಂಥ ತಿರುಮಲೇಶ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿರುವಂತದ್ದು. ಅರಣ್ಯ ಅಧಿಕಾರಿ ಮನೆಯ ಮೇಲೆ ಆಗಿರುವಂತಹ ದಾಳಿ ಇದು. ಕಡೂರಿನ ಶ್ರೀನಿವಾಸ್ ಅವರ ಸಹೋದರಿ ಮನೆ ಮೇಲೂ ಕೂಡ ಇದೇ ರೀತಿಯಾಗಿ ರೇಡ್ ಮಾಡಲಾಗಿದೆ. ಸಂಪೂರ್ಣವಾಗಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಇಲ್ಲಿ ಇವರ ಬಳಿ ಡಾಕ್ಯುಮೆಂಟ್ ಗಳನ್ನ ಕೇಳಲಾಗುತ್ತೆ. ಇವರ ಆಸ್ತಿ ಪಾಸ್ತಿಗಳು ಮತ್ತೆ ಇವರ ಎಲ್ಲಾ ಗಳಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಡಾಕ್ಯುಮೆಂಟ್ ಗಳನ್ನ ಕೇಳಲಾಗುತ್ತೆ. ಎಲ್ಲವನ್ನ ಸಂಪೂರ್ಣವಾಗಿ ಪರಿಶೀಲಿಸಲಾಗುತ್ತೆ. ಎಲ್ಲವೂ ಕೂಡ ಒಂದಕ್ಕೆ ಒಂದು ಹೊಂದಾಣಿಕೆಯಾಗತ್ತಾ ಅನ್ನುವಂತ ಸಂಪೂರ್ಣ ತನಿಖೆಯನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ. ಚಿಕ್ಕಮಗಳೂರಿನ ಎಸಿಎಫ್ ಶ್ರೀನಿವಾಸ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಹೌಸಿಂಗ್ ಬೋರ್ಡ್ನಲ್ಲಿ ಎಸಿಎಫ್ ಶ್ರೀನಿವಾಸ್ ಅವರ ನಿವಾಸ ಇರುವಂತದ್ದು. ಆ ನಿವಾಸದ ಮೇಲೆ ಅವರ ಕಚೇರಿಯ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತರಾದಂಥ ತಿರುಮಲೇಶ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಇವರ ಮೇಲೆ ಅಕ್ರಮ ನಡೆಸಿರುವಂತ ಆರೋಪ ಕೇಳಿ ಬಂದಿದೆ. ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈ ಒಂದು ದೂರಿನ ಹಿನ್ನೆಲೆ ಈ ಒಂದು ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಚಿಕ್ಕಮಗಳೂರಿನ ಎಸಿಎಫ್ ಅರಣ್ಯ ಅಧಿಕಾರಿ ಮನೆ ಮೇಲೆ ಈ ರೀತಿಯಾಗಿ ದಾಳಿ ನಡೆಸಲಾಗಿದೆ. ಸಂಪೂರ್ಣವಾಗಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಕೇವಲ ಇವರ ಮನೆ ಮತ್ತೆ ಕಚೇರಿ ಅಷ್ಟೇ ಅಲ್ಲದೆ ಅವರ ಸಹೋದರಿ ಕಡೂರಿನಲ್ಲಿ ಅವರ ಸಹೋದರಿ ಮನೆ ಕೂಡ ಇದೆ. ಆ ಮನೆಯ ಮೇಲೂ ಕೂಡ ಈಗ ದಾಳಿಯನ್ನ ನಡೆಸಲಾಗಿರುವಂತದ್ದು. ಇವರು ಗಳಿಸಿರುವಂತಹ ಆಸ್ತಿ ಮತ್ತೆ ಸಂಪೂರ್ಣ ಹಣ ಎಲ್ಲದರ ಮೇಲೂ ಕೂಡ ಈಗ ಅವರು ಡಾಕ್ಯುಮೆಂಟ್ ಗಳನ್ನ ಕೇಳ್ತಾರೆ. ಆ ಕಡತಗಳನ್ನೆಲ್ಲ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡ್ತಾರೆ ಅಧಿಕಾರಿಗಳು.